ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಈಗ ಸಂಖ್ಯಾ ಜ್ಯೋತಿಯಲ್ಲಿ 8, 17, 26 ಈ ತಾರೀಕಿನ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. 8 ಅಂತಕ್ಕಂಥದ್ದು ಈ 8, 17, 26 ಈ ಸಂಖ್ಯೆಯನ್ನು ರೂಲ್ ಮಾಡ್ತಕ್ಕಂಥ ಗ್ರಹ ಬಂದು ಶನಿ ಗ್ರಹ. ಶನಿ ಗ್ರಹದ ಕಾರಕತ್ವ, ಶನಿ ಗ್ರಹದ ಪ್ರಭಾವ, ಶನಿ ಅಂತಂದರೆ ಎಲ್ಲರೂ ಫಸ್ಟು ಶನೇಶ್ವರ ಅಂದ ತಕ್ಷಣ ಹೆದರ್ತಾರೆ. ಆ ಒಂದು ಪ್ರಭಾವವನ್ನು ಶನಿ ಗ್ರಹ ಸೃಷ್ಟಿ ಮಾಡಿದೆ. ಹಾಗಾಗಿ ಶನಿ ಕೆಟ್ಟದ್ದು ಅನ್ನೋದಕ್ಕಿಂತ ಶನಿ ಒಬ್ಬ ಯಾರದೇ ಜೀವನದಲ್ಲಿ ಹೋದ್ರೂ ಒಂದು ಒಳ್ಳೆ ಒಂದು ಉನ್ನತ ಬದುಕನ್ನು ಬದುಕೋದಕ್ಕೆ ತಿದ್ದಿ ಬಿಡ್ತಕ್ಕಂಥ ಗ್ರಹವೇ ಶನಿ. ಅಂದರೆ ಎಲ್ಲ ಥರದ ಸಂಕಷ್ಟಗಳನ್ನು ತೋರಿಸಿ ಮನುಷ್ಯನನ್ನು ಒಂದು ಮನುಷ್ಯತ್ವವನ್ನು ಸೃಷ್ಟಿ ಮಾಡಿಬಿಡೋ ಅಷ್ಟು ಶಕ್ತಿ ಶನಿಗಿದೆ. ಶನಿ ತುಂಬ ಒಂದು ಪವರ್ಫುಲ್ ಗ್ರಹ ಅಂತ ನಾನು ಹೇಳ್ತೀನಿ. ಯಾರು ಏನೇ ಹೇಳಿದ್ರು ಶನಿ ತುಂಬ ಶಕ್ತಿಯುತವಾದ ಗ್ರಹ. ಅಂದರೆ ಅದನ್ನು ಹೊಂದ್ಕೊಂಡು ಅದಕ್ಕೆ ನಡ್ಕೊಂಡು ಹೋದರೆ ಶನಿ ಗ್ರಹದಿಂದ ಒಳ್ಳೆಯ ಫಲಗಳನ್ನು ನೋಡ್ಬೋದು. ಅಂದರೆ ಶನಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಗ್ರಹಗಳು ತುಂಬ. ಶನಿಗೆ ಅಂದರೆ ಪಿತೃಕಾರಕ. ಶನಿಗೆ ತಂದೆಯಾಗಿರ್ತಕ್ಕಂಥ ಸೂರ್ಯನೂ ಕೂಡ ಶನಿಗೆ ವೈರಿ. ಶನಿ ಮತ್ತು ಸೂರ್ಯ ಇಬ್ಬರು ಒಂದೇ ಮನೆಯಲ್ಲಿದ್ದಾಗಲಿ ಅವರಿಬ್ಬರು ಅಂದರೆ 8ನೇ ತಾರೀಕಿನವರು 1ನೇ ತಾರೀಕಿನವರು ಮದುವೆ ಜೀವನಕ್ಕಾಗಲಿ ತುಂಬ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಮತ್ತು ಶನಿಗೆ 4 ಕೂಡ ಒಂದು ಆಪೋಸಿಟೇ. ರಾಹುನೂ ಕೂಡ ಶನಿ ಹೊತ್ತು ರಾಹು ಅಂತ ಹೇಳ್ತಾರೆ. ಆದರೆ ಶನಿ ರಾಹು ಇಬ್ಬರು ವೈರಿ ಗ್ರಹಗಳೇ. 8ನೇ ತಾರೀಕಿನವರು 4ನೇ ತಾರೀಕಿನವರು ಮದುವೆ ಜೀವನದಲ್ಲಾಗಲಿ ಮತ್ತು ವ್ಯಾವಹಾರಿಕವಾಗಲಿ ಮತ್ತು ಸಾಮಾಜಿಕ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ 8ನೇ ತಾರೀಕಿನವ್ರು ಹೋಗಿ 4ನೇ ತಾರೀಕು ಒಳ್ಳೆ ಕೆಲಸಗಳನ್ನು ಮಾಡಿ ನಾನು ಗೆದ್ದಿದ್ದೀನಿ, ನಾನು ಒಳ್ಳೆಯದಾಗುತ್ತೆ ನನಗೆ ಅಂತ ಅಂದ್ಕೊಳೋದು ಸುಳ್ಳು. ಮತ್ತು 1ನೇ ತಾರೀಕು ಇವ್ರನ್ನ 1, 10, 19, 28 ಕೂಡ ಇವ್ರನ್ನ ಅಷ್ಟು ನಿರಾಳವಾಗಿ ಬದುಕೋದಕ್ಕೆ ಸಪೋರ್ಟ್ ಮಾಡಲ್ಲ. ಇವ್ರನ್ನ ಹುಡುಕು ತೊಟ್ಟಲ್ಲ ಅದು. 8ನೇ ತಾರೀಕಿನವ್ರಿಗೆ 17ನೇ ತಾರೀಕಿನವ್ರಿಗೆ 26ನೇ ತಾರೀಕಿನವ್ರಿಗೆ 4, 1, 7 ಇವು 3 ಹುಡುಕುತ್ತೆ. 8ನೇ ತಾರೀಕಿನವ್ರಿಗೆ 7 ಕೂಡ ಅಷ್ಟೇ. 7 ತುಂಬ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಇವರು ಈ ತಾರೀಕುಗಳಲ್ಲಿ 1ನೇ ತಾರೀಕಾಗಲಿ ಮತ್ತು 4ನೇ ತಾರೀಕಾಗಲಿ ಮತ್ತು 7ನೇ ತಾರೀಕಾಗಲಿ ಯಾವುದೇ ಒಂದು ಕೆಲಸ ಕಾರ್ಯ ಅದನ್ನು ಮಾಡಿ ನಾನು ಗೆಲ್ತೀನಿ, ನನ್ನ ಕೈಲಾಗುತ್ತೆ ಅನ್ನೋದು ತುಂಬ ಕಷ್ಟಕರವಾದಂಥ ಒಂದು ಸಂಗತಿ. ಅಂದರೆ ಇವತ್ತು ಗೆದ್ದಿದ್ದೀನಿ ಅಂತ ಹೇಳ್ಕೋಬೋದು, ಪರಿಪೂರ್ಣವಾದ ಗೆಲುವನ್ನು ಅವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಈ ಸಂಖ್ಯೆಗಳು. ಇವರು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಸಂಖ್ಯೆ 8ನೇ ತಾರೀಕಿನವ್ರಿಗೆ ಅತಿ ಹೆಚ್ಚು ಅದೃಷ್ಟ ಕೊಡೋ ಸಂಖ್ಯೆ ಶುಕ್ರ ಅಂದರೆ 6, 15, 24 ಈ ತಾರೀಕಿನವರು ಇವ್ರನ್ನ ತುಂಬ ಅಂದರೆ ಇವರು ಈ ತಾರೀಕಲ್ಲಿ ಹುಟ್ಟಿರೋರು 8, 17, 26ನೇ ತಾರೀಕಿನವರು ಇವರು ಮದುವೆ ಜೀವನಕ್ಕಾಗಲಿ ಇವರು ಉದ್ಯೋಗ ಜೀವನಕ್ಕಾಗಲಿ ಇವ್ರದ್ದು ಯಾವುದೇ ಒಂದು ಜೀವನಕ್ಕಾಗಲಿ ಈ 8ನೇ ತಾರೀಕಿನವರು 6ನೇ ತಾರೀಕಿನವ್ರನ್ನ ಆಯ್ಕೆ ಮಾಡಿಕೊಂಡ್ರೆ 6ನೇ ತಾರೀಕಿನ ಸ್ನೇಹಿತ ವರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಯಶಸ್ಸನ್ನು ಕಾಣ್ತಾರೆ. ಅವರಿಂದ ಇವರಿಗೆ ತುಂಬ ಒಂದು ಅದ್ಭುತವಾದ ಬೆಳಕು ಸಿಗುತ್ತೆ ಜೀವನದಲ್ಲಿ. ಇವರು ಬೆಳಿಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ತುಂಬ ತಾಳ್ಮೆ ಬೇಕು, ತುಂಬ ಪೇಷನ್ಸ್ ಬೇಕು. ಅಂದರೆ ಇವ್ರದ್ದು ಯಾವುದೇ ಕೆಲಸವನ್ನು ಯಾವುದೇ ಕಾರ್ಯವನ್ನು 8ನೇ ತಾರೀಕಿನವ್ರು ಮಾಡಬೇಕು ಅಂದರೆ ಇವ್ರ ಕೆಲಸ ಕಾರ್ಯಗಳು ಅಷ್ಟು ಬೇಗ ಇವರಿಗೆ ರಿಸಲ್ಟ್ ಕೊಡಲ್ಲ, ಅಷ್ಟು ಬೇಗ ಇವ್ರಿಗೆ ಯಶಸ್ಸು ಸಿಗಲ್ಲ. ಇವರು ನಿಧಾನಗತಿಯಲ್ಲೇ ಸಾಗಬೇಕು. ಇವರು ಎಲ್ಲ ತಾರೀಕಿಗಿನ ಇವ್ರಿಗೊಂದು ವಿಶೇಷವಾದ ಶಕ್ತಿ ಏನಿದೆಯಪ್ಪ ಅಂದರೆ ಇವರು ಬದುಕಲ್ಲಿ ಒಂದು ಒಳ್ಳೆ ಬೆಳಕನ್ನು ಕಾಣಬೇಕು ಅಂದರೆ ಸ್ವಾರ್ಥತ್ವವನ್ನು ಬಿಡಬೇಕು. ಎಲ್ಲ ತಾರೀಕಿನವರು ಒಂದು ಪಕ್ಷ ಬೇರೆ ತಾರೀಕಿನವರು ಬೇರೆ ನಕ್ಷತ್ರದವ್ರಿಗಿನ್ನ ಇವರು ಸ್ವಾರ್ಥಿಗಳಾದಾಗ ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಇವರು ಸ್ವಾರ್ಥತ್ವವನ್ನು ಬಿಟ್ಟು ನಿಸ್ವಾರ್ಥಿಗಳಾಗಿ ಇವ್ರ ಕೆಲಸ ಕಾರ್ಯಗಳಲ್ಲಿ ಮುಂದೆ ಹೋದ್ರಪ್ಪ, ಒಂದಷ್ಟು ದಾನ ಧರ್ಮದಲ್ಲಿ ಮುಂದೆ ಹೋದ್ರಪ್ಪ ಅಂತಂದರೆ ಇವರಿಗೆ ಈ ಶುಕ್ರನ ತಾರೀಕು ಚೆನ್ನಾಗಿ ಕೈ ಹಿಡಿದು ತುಂಬ ಒಂದು ಉನ್ನತ ಮಟ್ಟಕ್ಕೆ ಒಂದು ಉನ್ನತ ಭವಿಷ್ಯ ಕಟ್ಕೊಳ್ಳೋದಕ್ಕೆ ದಾರಿ ಕೊಡುತ್ತೆ. ಹಾಗಾಗಿ ಇವರು ಶನಿ ರೂಲ್ ಮಾಡೋದ್ರಿಂದ ಆದಷ್ಟು ತುಂಬ ಜಾಣ್ಮೆಯಿಂದ ತುಂಬ ತಾಳ್ಮೆಯಿಂದನೇ ಗೆಲ್ಲಬೇಕು. ಇವರಿಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಇಂಥ ರಾಶಿ, ಇಂಥ ನಕ್ಷತ್ರ, ಇಂಥ ವಾರ, ಇದನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕು. ಇವರು ಎಲ್ಲ ಥರದಲ್ಲೂ ತುಂಬ ನಿಧಾನಗತಿಯಲ್ಲೇ ಸಾಕ್ತಾರೆ. ಇವ್ರ ಕೆಲಸ ಕಾರ್ಯಗಳು ಯಾವತ್ತೂ ತುಂಬ ಪರಿಪೂರ್ಣವಾಗಿ ತುಂಬ ಬೇಗ ಆಗೋದಿಲ್ಲ. ಇವರು ನಿಧಾನಗತಿನಲ್ಲೇ ಸಾಕಬೇಕು. ಹಾಗಾಗಿ ಇವರು ಆಯ್ಕೆ ಮಾಡಿಕೊಡೋ ರೀತಿ ಇದೆಯಲ್ಲ ಅದರಲ್ಲಿ ಇವರು ಭಾಳ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಯಾವ ಥರ ಯಾರನ್ನು ಆಯ್ಕೆ ಮಾಡ್ಕೋಬೇಕು, ಈ ಸಂದರ್ಭದಲ್ಲಿ ಇಂಥವ್ರು ಆಯ್ಕೆ ಮಾಡ್ಕೊಳೋದ್ರಿಂದ ಇಂಥ ವರ್ಷದಲ್ಲಿ, ಇಂಥ ಸಂದರ್ಭದಲ್ಲಿ, ಇಂಥ ದಿನಗಳಲ್ಲಿ ನಿಮಗೆ ಯಾವ್ಯಾವ ವರ್ಷದಲ್ಲಿ ನಿಮಗೆ ಈಗ 8ನೇ ತಾರೀಕಲ್ಲಿ ಹುಟ್ಟಿರ್ತೀರಿ, 8, 17, 26ರಲ್ಲಿ ಹುಟ್ಟಿರ್ತೀರಿ. ನಿಮಗೆ ನಾನು ಇಂಥ ವಯಸ್ಸಿಗೆ ಬಂದಾಗ ನನಗೆ ಯಾವ ಥರ ಯೋಗ ಸಿಗುತ್ತೆ ಅದನ್ನು ನೀವು ತಿಳ್ಕೋಬೇಕು. ಅದನ್ನು ತಿಳ್ಕೋಬೇಕು ಅಂತಂದರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು
ಇದನ್ನೇನು ನಾನು ಈ ತಾರೀಕಲ್ಲಿ ಹುಟ್ಟಿರೋದ್ರಿಂದ ನಾನು ಯಾವ ವಯಸ್ಸಿನಲ್ಲಿ ಏನು ಮಾಡೋದ್ರಿಂದ, ಯಾವ ರಾಶಿಯವ್ರ ಜೊತೆ, ಯಾವ ನಕ್ಷತ್ರದವ್ರ ಜೊತೆ, ಯಾವ ಸಂಖ್ಯೆಯವ್ರ ಜೊತೆ ನಾನು ಬೆರೆತು ನನ್ನ ಬದುಕಿನಲ್ಲಿ ಬೆಳಕು ಕಾಣಬೇಕು ಅಂತಂದರೆ ನಾನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಅದ್ಭುತವಾಗಿ ತಿಳಿಸ್ಕೊಡ್ತೀನಿ. ಈ ವಿಚಾರನ ನೀವು ನೆಕ್ಸ್ಟ್ ವಿಡಿಯೋ ನೋಡಿ. ಓಂ ಗುರುಭ್ಯೋ ನಮಃ.